ಎಲ್ಲ ಒಂದು ವೀಕ್ಷಕವೃಂದಕ್ಕೆ ನಮಸ್ಕಾರಗಳು ಹಾಗೂ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ತುಂಬ ದಿನದಿಂದ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಏನಂತಂದರೆ ನನ್ನ ಒಂದು ಪರ್ಸ್ನಲ್ ಕೆಲಸಗಳಿತ್ತು ಮತ್ತು ನಮ್ಮ ಮಾವನವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಮತ್ತು ಕೆಲಸದ ಒತ್ತಡ ಎಲ್ಲ ಕಾರಣಗಳಿಂದ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ದಯಮಾಡಿ ಕ್ಷಮೆ ಇರಲಿ. ಇನ್ನು ಮುಂದೆ ಎಲ್ಲ ವೀಡಿಯೋನ ಮಾಡ್ತಾ ಹೋಗ್ತಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೇನೆಂದರೆ ತುಂಬ ಜನ ವೀಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ದಯವಿಟ್ಟು ಈ ವಿಡಿಯೋನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನಗೆ ಬೆಂಬಲ ಕೊಡಿ. ಈ ಕಥೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಒಂದು ಹೆಣ್ಮಗಳು ಅಣ್ಣ ತಮ್ಮಂದಿರ ಮಾತು ಕೇಳಿಕೊಂಡು ಗಡ್ಡನ ಬಿಟ್ಟು ಮನೆಗೆ ಬಂದಾಗ ಎಷ್ಟು ಥರದ ನೋವು ಅನುಭವಿಸ್ತಾಳೆ ಅನ್ನೋದನ್ನು ಈ ಕತೆ ಒಳಗೊಂಡಿದೆ. ಈ ಕತೆ ಒಂದು ಹೆಣ್ಮಕ್ಳಿಗೆ ಏನಂತಂದರೆ ಒಂದು ಸಂದೇಶವನ್ನು ಕೊಡುತ್ತೆ. ಗಂಡನ ಮನೇಲಿ ಯಾವ ಥರ ಇರಬೇಕು, ತವ್ರ ಮನೇಲಿ ಯಾವ ಥರ ಇರಬೇಕು ಅನ್ನೋ ಒಂದು ಸಂದೇಶವನ್ನು ಕೊಡುತ್ತೆ. ದಯಮಾಡಿ ಎಲ್ಲರೂ ಈ ಕಥೆಯನ್ನು ನೋಡಿ, ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಮತ್ತು ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕತೆಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಾದರೂ ತಿಳಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ಲರಿಗೂ ನಮಸ್ಕಾರ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾರೆ. ರಾಜೇಶ್ವರಿ ಯಾಕೆ ಇಷ್ಟೊತ್ತಿ ಬಸ್ ಸ್ಟ್ಯಾಂಡಿಗೆ ಯಾರಿಗೆ ಹಾಕತ್ತಿದೆ? ಯಾರು ಇರಮ್ಮಕ್ಕನ? ಇಲ್ಲವೇ ಏನಿಲ್ಲ, ನಮ್ಮ ಅವ್ವ ಬರ್ತಾನಿಲ್ಲ ಊರ್ಲಿಂದ, ಅದಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದೆ. ಅಕ್ಕಿ ಬರೋಕ್ಕಾಗಲ್ಲ ಬೇಪಿಗೆ, ಅದಕ್ಕೆ ಬರ್ತಾಳೆ ಅಂತ ಬಂದೆ. ಇನ್ನೂ ಬಸ್ ಬರೋಲ್ಲ. ಇದೇನು ಆಂಧ್ರ ಬಸ್ ಬಂದೈತಿ, ಇಲ್ಲೇನಿರುತ್ತೆ, ಏನಾಗೈತೇನು ಬಸ್ ಬರೋಲ್ದೇನ ನೋಡ್ಬೇಕು. ನೀವೇನು ಈ ಕಡೆ ಬಂದು ಇಷ್ಟೊತ್ತಿಗೆ? ನಾನು ಸುಮ್ಮನೆ ಹಂಗೆ ಅಡ್ಡಾಡ್ಕೊಂತ ಬಂದೆ ನೋಡೋಣಂತೇಳಿ. ನಮ್ದೇನು ಕೆಲಸ ಏನಿಲ್ಲಲ್ಲ, ಮನೆಗೆಲ್ಲ ಸಸಿ ಮಾಡ್ತಾಳೆ. ಸುಮ್ಮನೆ ಹಂಗೆ ನೋಡ್ಕೊಂತ ಹೋಗೋಣಂತ ಬಂದೆ ಅಷ್ಟೇ. ಇವಳಂತ ಬೆಂಗ್ಳಿ ಊರಾಗ ಯಾರ್ಯಾರಿಲ್ಲ. ಊರು ಬೆಂಗ್ಳಿ ಊರಾಗ ಮಂದಿ ಜಗಳ ಹಚ್ಚಿ ನಾಟಿ ನೋಡ್ಕೊಂತ ಬಂದಿರ್ತಾಳೆ ಅಂತೇಳು. ಮನೆಗೆ ಏನು ಕೆಲಸ ಇಲ್ಲ, ಬಂದ್ಲೇನು ಊರ ಅಡ್ಡಾಡ್ಕೊಂತ ಯಾರ ಮನೆಗೆ ಏನು ನಡೆಯುತ್ತೆ, ಯಾರ ಮನೆಗೆ ಏನಾಗಿರುತ್ತೆ ಇಂಥದ್ದು ಮಾಡ್ತಾಳೆ ನಮ್ಮ ಬದ್ಮಾಶಿ. ಈ ಬದ್ಮಾಶಿನ ಯಾರು ನಾವು ಕೂದಲಿಡ ಮತ್ತೆ ಬಿಡಬೇಕು. ನೋಡಿದ್ರೆ ಮೈಯೆಲ್ಲ ಉಳ್ತೈತಿ ಊರಾಗ ಮಂದಿ. ಏನೋ ಬೇಕಾಗತ್ತಿದಲ್ಲ ರಾಜೇಶ್ವರಿ, ಏನು ಬೇಕಾಗತ್ತಿಲ್ಲ? ಇಲ್ಲವೇ ಇರಮಕ್ಕ, ನಾನು ಯಾಕೆ ಬೇಕಿಲ್ಲ. ಇಲ್ಲ, ನಾನೇನೋ ಒಂದು ಬೇರೆ ಚಿಂತೆ ಮಾಡಕತ್ತಿದ್ನ, ಏನಿಲ್ಲ. ಹೌದಾ? ಏನಿಲ್ಲ, ಊರಾಗ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಮಂದಿ ನಾನು ಹಿಂದೆ ಮುಂದೆ ಆಡ್ಕೊಂತಾರಂತ. ಎದುರಿಗೆ ಸಿಗ್ಬೇಕು ಅಮ್ಮನ ಒಬ್ಬೊಬ್ಬರದು ಸೀರೆದು ಬಳಿತು ಯಾವ ಆಡ್ಕೊಂತಾರಂತ, ಹಿಂದೆ ಮುಂದೆ ಆಡ್ಕೊಂತಾರಂತ. ನಾನೇನೋ ಊರ ಮಂದಿ ಜಗಳ ಚುಚ್ಚುತ್ತಂತ, ಮಂದಿ ಜಗಳ ಹಚ್ಚಿ ನಕಲಿ ಮಾಡ್ಕೊಂತ ಬಂದಿರ್ತಾರಂತ. ಎಲ್ಲರಿಗೆ ಜಗಳ ಹಚ್ಚಿ ಎಲ್ಲರಿಗೂ ಕಾದಾಡಂಗೆ ಮಾಡ್ತಾರಂತ, ಹಿಂದೆ ಮುಂದೆ ಆಡ್ಕೊಂತಾರೆ. ಹೆಂಗ ನಾವು ಇರೋ ಮಕ್ಕಳು ನನಗಂತ ಗೊತ್ತಿಲ್ಲ. ನಾವೆಲ್ಲ ಮುಂಜಾನೆ ಎದ್ದು ಕೂಲಿಗೆ ಹೋಗೋರು, ಸಂಜೆಗೆ ಬಂದು ಉಂಡು ಮಕ್ಕಳವ್ರು, ನಾವೆಲ್ಲಿ ಎಲ್ಲಷ್ಟು ನೋಡ್ಕೊಂತ್ಕೊಂಡ್ರಮ್ಮ. ನಮ್ಗೇನು ಗೊತ್ತಿಲ್ಲ ಬಿಡಿ ರಮಕ್ಕ. ಅಂದ್ರೆ ನೀನು ಅನ್ನಕತ್ತೀವಿ, ನೀನು ಊರಕ್ಕೆ ನಾವೆಲ್ಲ ಕಾಲಿರಲ್ಲ, ಮುಂಜಾನೆ ಸಂಜೆಗೆ ಬಂದು ಉಂಡು ಮಕ್ಕಂತೀವಿ. ನೀನು ಒಬ್ಬ ಊರ ಕಾಲಿರೋಳು, ಊರು ರೆಡಿ ಆಡ್ಕೊಂತಿದ್ದು ಮಾಡ್ತೇನೆ. ನೀನು ಅನ್ನಕತ್ತೀವಿ ಅಂದ್ರೆ ನೀನು ಆಡ್ಕೊಂಡಿದ್ದಿಲ್ಲ ನನ್ನ ನೋಡು. ಸುಮ್ಮನೆ ನನಗೆ ತಲೆ ತಿಕ್ಕಿ ಆಡಿಸ್ಬೇಡ. ಏನು ಜೋರು ಮಾಡಿದ್ರೆ ನಂಚ್ಕೊಂಡು ಅಂತ ಕೇಳಿದೆ. ಹೇಳಿ ನಾನು ನಂದು ನಾನು ಹೇಳಿದೆ, ನಿಂದೆ ಅವನು ಹೇಳಿದೆ. ಹಿಂದೆ ನೀನು ಮಾಡ್ಕೆ ಸುಮ್ಮನೆ ನನಗೇನು ರನಕ್ಕೆ ಬಂದಪ್ಪ ಅಂದ್ರೆ ಮತ್ತೆ ಶರೀರಲ್ಲಿ ಹೇಳಕತ್ತೀನಿ ನೋಡು. ಆಗ್ತದೆ ಅದಕ್ಕೆ ಯಾಕಂತ ಪರಿಸ್ಥಿತಿ ಇರ್ತದೆ. ನಂದೆಲ್ಲ ಮತ್ತು ನೀನು ಅಡಿಕೆ ಹಾಕತ್ತಿದ್ದೇನೆ ಅಂತ ಅನಿಸ್ತದೆ ಕಂಡು. ನಾನೇ ಕಳ್ಕೊಳ್ಳ ನಂಗೆ ನೀನು ಎದುರಿಗೆ ಅಂತ ಹಿಂದೆ ನಂಜಿಕೆನ ಏನು ಅಂಜಿಕೆ ಬಂದಿಲ್ಲ. ನಾನು ದುಡ್ಕೊಂತಿನವರು ನಮ್ಮ ಹೊಟ್ಟೆ ಇದು ಮಾಡ್ಕೊಂಡು ನಾವು ಆರಾಮಾಗಿರ್ತೀವಿ. ಹಿಂದೆ ನಂಜಿಕೆ ಬಂದಿಲ್ಲ ನನಗೆ. ಹಾಕಿ ಹಾಕಿ ಸಿಟಿ ಇರ್ತದೆ ಸುಮ್ಮನೆ. ಅದು ಬಿಡು, ನಾನು ಅಲ್ಲೇ ದೂರದ ನೋಡಿ ಯಾವುದೋ ಒಂದು ಹುಡುಗಿ ಒಡ್ಡಡೆ ಬಂದು ಬಸ್ ಹತ್ತಿದ್ದಲ್ಲ, ಯಾರದು ನೋಡಿದೆ? ನೀನು ಇಲ್ಲೇ ಇದ್ದಿಲ್ಲ, ನಾವಲ್ಲಿಂದ ಅಷ್ಟು ಅರ್ಜೆಂಟಾಗಿ ಬಂದು ಒಡ್ಡಡೆ ಬಂದು ಬಸ್ ಹತ್ತಪ್ಪ. ಅಯ್ಯ ಆ ಹುಡುಗಿಯನ್ನು ಆಕಿಗೆ ಮಲ್ಲಮ್ಮನ ಮಗಳ ಹುಡುಗಿ, ಅದೆಲ್ಲೇ ಓದ್ತೈತಲ್ಲ, ಎಲ್ಲೇ ಓದ್ತಾಳವ, ಶಿವಮೊಗ್ಗದಾಗ ಓದ್ತೈತೆ ಆ ಹುಡುಗಿ. ಹಂಗಾಗಿ ಒಡ್ಡಡೆ ಬಂದು ಬಸ್ ಹತ್ತೈತಿ. ಜಲ್ದಿ ಲೇಟ್ ಆಗಿತ್ತಂತ, ಅಲ್ಲಿಂದ ಏನು ಬಸ್ ಹೋಗ್ಬಿಡ್ತೈತೆ ಅಂತ ಚೌಣಿಲಿದ್ದ. ಆ ಚೌಣಿಲಿದ್ದು ಏನೋ ಸೀದಾ ಐತೆ ಅಂತ ಬಸ್. ಹಂಗಾಗಿ ಮತ್ತೆ ತಪ್ಪತ್ತಂತೇಳಿ ಇದು ಒಂದು ನಮ್ಮೂರಾಗ ಇದೆ ಒಂದು ಬಸ್ಸಲ್ಲಿ ಇದು ಹೋಯ್ತಪ್ಪ ಅಂದ್ರೆ ಮತ್ತಿನ ಈ ಚೌಣಿಗೆ ಹೋಗೋ ಯಾವ ಏನೋ ಇದಂತ ಅಟ್ಟಿಗೆ ಗೊತ್ತೈತಿದು. ಅದು ಮತ್ತೆ ಲೇಟ್ ಆಗುತ್ತೆ ಅಂತೇಳಿ ಒಡ್ಡಡೆ ಬಂದು ಶಿವಮೊಗ್ಗ ಹೋಗ್ಬೇಕಂತೇಳಿ ಬಸ್ ಹತ್ತಿದ್ಲು. ಹೌದಲ್ಲ, ಮಲ್ಲಮ್ಮನ ಮಗಳು ಶಿವಲಿಂಗನ ಕೂಡ ಹೊಡೆಯಲ್ಲ ಅಂತ. ಅದ ಅಂತೀನಿ, ನನಗೆ ಭಾಳ ಹುಡುಗಿ ಮೇಲೆ ಅನುಮಾನ ಇತ್ತು. ಇದೇನಪ್ಪ ಅಂತೇಳಿ ಕಡೆ ಕೊಡವೈತೆ ಅಂತ ಹುಡುಗಿ ಈ ಪಿಸಿ ನೋಡೋದು ಮಾತಾಡಕತ್ತಾರೆ ಇವ್ರು ಬೆಂಗಳೂರು. ಇವ್ರ ಮನೆಗೇನೆಲ್ಲ ಸುದ್ದಿದ್ದಾನೆ ಇವರಂತ ಈರಿದಾರಲ್ಲ, ಈರಿ ಅಂತ ಬೆಂಗಳೂರು ನೋಡು. ಇನ್ನೊಬ್ರು ದಾರಿ ಕೇಳಕತ್ತಾಳ. ಅಲ್ಲ, ಒಂದು ಶಿವಲಿಂಗ ಹೆಣ್ಣು ನೋಡ್ಕೊಂಡು ಬಂದಿದ್ರು, ಯಾಕೆ ಹೊಡೆಯಲ್ಲ ಮಲ್ಲಮ್ಮನ ಮಗಳು ಕೂಡ? ಏನಾಯ್ತೇನಪ್ಪ ಬೇರೆ ಇದ್ಯಾಕೆ ಬಂತೆ ಹೊಸನು ಬಂದು ನಿಂತಕ್ಕೆ ನೋಡಿದ್ದ ನಾನು. ಏನಾರ ಮಾತಾಡಿದ್ರೆ ಅವ್ರು ಕೇಸ್ ಅಂತೈತೆ ಬಂದು ನಿಂತಕ್ಕೆ ನೋಡಿದ್ರೆ ನಾನು ಹೊಲ ಹೊಟ್ಟತ್ತಿದ್ದ ಮುದ್ದದ. ಯಾರು ಏನಕ್ಕತ್ತಿದ್ದೆ ಬೇರೆ ಮಕ್ಕ ಯಾರು ಬಂದಾರ? ಇನ್ನು ತ್ರೀ ನೋಡಿ ಗೊತ್ತಾಗ್ತಾನೆ. ಅಮ್ಮ ಬಂದಾಳೇನು? ಏನವೇ ಯಾವಾಗ ಬಂದಿ? ಏನು ನಾನು ಯಾಕೆ ಬಂದೆ ಅಂತ ಕೇಳ್ತಿದ್ದೆ? ನಾನು ಯಾಕೆ ಬಂದೆ ಅಂತ ನೀನೇನು ಕೇಳ್ತಿದ್ದಲ್ಲ? ನಾನು ಇವರ ಇರೈತಿದ್ದೀನಿ, ಇರೋ ಮನುಷ್ಯ ಇದ್ದೀನಿ, ಎಲ್ಲ ರೆಡ್ಡಾಡ್ತೀನಿ, ಏನಾರು ಮಾಡ್ತೀನಿ. ಅದೇ ನೀನು ಕೇಳ್ತಾರೆ ಬೂಡಿ. ನಾನು ಏನು ಊರ ವಾರ ಬದುಕಿಲ್ಲ, ಮಾಡೋದೇನಿಲ್ಲ. ಬಂದು ಇವಳು ಕೂಡ ಪಂಟ್ ಹೊಡ್ಕೊಂಡು ಕುಂತಿದ್ದೇನೆ. ಅವಳು ಕೂಡ ಸೇರ್ಬಿಡಲ್ಲ, ಅವಳಂತ ಚೆನ್ನಾಗಿ ಸೇರಿಲ್ಲ. ಅವಳು ಈರಿ ಊರು ಬೆಂಗ್ಳಿ ಅವಳು. ಅವಳ ಇಡೀ ಊರಾಗಿ ಜಗಳ ಹಚ್ಚಿಡ್ತಾಳೆ.
ಅವಳ ಮುಖ ನೋಡು ಅಮ್ಮನ, ಅವಳು ಕೂದಲು ಹೆಂಗದ ಅವಳು, ಅವಳ ಜೊತೆ ಯಾಕೆ ಮಾತಾಡ್ಕೊಂಡು ನಾನು? ಏ ಅಮ್ಮ, ಹೆಂಗ್ ಬೇಕಾದ್ರೆ ಬಾಯಿ ಬಂದಂಗೆ ಮಾತಾಡ್ಬೇಡ. ಏನೋ ಇರೋಕೆ ಅಂತ ಮರ್ಯಾದೆ ಕೊಟ್ಟಂಗೆಲ್ಲ ನಿಂದು ಯಾಕೆ ಜಾಸ್ತಿ ಐತಿ? ಸುಮ್ಮನಿದ್ದಂಗೆಲ್ಲ ಎದಕ್ಕೆ ಏನು ಮಾಡಿ ನಾನು ಅಂತ ಪರೆ? ನೀನು ನೋಡಿದ್ರೆ ನೀನು ಅಲ್ಲಿ ಬರಕತ್ತಿದ್ದಪ್ಪ ಅಂದ್ರೆ ನಾನು ದೂರನೇ ಬಿಡುತ್ತೆ. ನೀನು ಸಲಹೆ ಬರಲ್ಲ ನೋಡಿದ್ರೆ ನೀನು ನನಗೆ ಯಾಕೆ ಹಿಂಗೆ ಮಾತಾಡ್ತಿದ್ದೇವೆ ನೀನು? ನಾವು ಸುಮ್ಮನಿದ್ದಂಗೆಲ್ಲ ಇದು ಮಾಡ್ಬೇಡ ನೀನು. ಬರ್ತಾನೆ ನಿಮ್ಮ ಮನೆ ನೋಡೋಣ. ಏನು ಮನೆಯಾಗ ಸುಮ್ಮನೆ ಕುಂದ್ರದು ಬಿಟ್ಟು ಎದಕ್ಕೆ ಅಡ್ಡಾಡ್ತಾ ಅಂತ ಕೇಳತ್ತೆ? ನೀನೇ ಒಳಲೆ ಕೇಳಕ್ಕೆ? ನೀನೇ ಕೆಲಸ ಇಲ್ದಾಳು ಇಂಥ ವಯಸ್ಸಿನ ಊರೂರು ಅಡ್ಡಾಡ್ತಿದ್ದೆ ಒಂದೇ ಸುಮ್ಮನೆ ಊರಾಗೆಲ್ಲ ಯಾರ ಮನೆಗೆ ಏನು ನಡೀತಿ ಏನಿಲ್ಲ ಅಂತ ಇದು ಮಾಡಕ್ಕೆ ನನಗಂತಿದ್ದೆ ನಾನು ಬಸುಡಿ. ನನ್ನ ಸಿಕ್ಕಪ್ಪ ನಿನ್ನ ಸಿಕ್ಕಿದ್ ಬಿಡು, ಹೋಗ್ಲಿ ಬಿಡು ಅಂತ ಬಿಟ್ಟೆ ನಾನು ಕೂದಲು ಹಿಡ್ಕೊಂಡು ಎಳಾಡ್ಬಿಡ್ತು ನೋಡು. ನಮ್ಮನ್ನ ಒದ್ದು ಬಿಡ್ತಾಳೆ ಹಿಡಿದು. ಯಮ್ಮ ಹೋಗ್ಲಿ ಬಿಡಂಗೆ, ನಾನೇನು ಅಕ್ಕಿ ಕೂಡ ಮಾತಾಡ್ಕೊಂಡು ನಿಂತಿದ್ದಿಲ್ಲ. ನಮ್ಮವ್ವ ಬರ್ತಾಳೆ ಅಂತೇಳಿ ಫೋನ್ ಮಾಡಿದ್ರು ಅಲ್ಲಿ ದಣರ ಮನೆಗೆ, ಅದಕ್ಕೆ ಬರ್ತಾಳೆ ಅಂತೇಳಿ ನಿಂತಿದ್ದೆ. ಹಂಗಾಗಿ ನನಗೆ ಆಕೆ ಬಂದು ಆಮೇಲೆ ಮಾತಾಡ್ಕೊಂತ ನಿಂತ್ಕೊಂಡು ಅಷ್ಟೇ. ಇಲ್ಲ ನನಗೂ ಕೂಲಿಗೆ ಹೋಗೋದಿತ್ತು, ಲೇಟ್ ಆಗುತ್ತೆ ಅಂತೇಳಿ ನಿಂತ್ಕೊಂಡಿದ್ದೆ ನಾನು ಅಷ್ಟೇ. ಆಕೆ ಕೂಡ ಏನು ಮಾತಾಡ್ಕೊಂಡು ನಿಂತ್ಕೊಂಡಿಲ್ಲವೇ ಅಮ್ಮ? ಸರ ಬೋಸುಡಿ, ಏನು ನನಗೇನು ಕಿವ ಬಂದೋದ್ರಾಕತ್ತಿಲ್ಲ, ಏನು ಕಿವಿ ಕೇಳೋದು ಅಂತ ಹೇಳಿದೆ ನನಗೆ ಎಲ್ಲ ಕೇಳ್ತೈತಿ. ನಿನ್ನೆ ಅಲ್ಲಿ ನೋಡಿದ್ರೆ ಆತ ಶಂಕರಪ್ಪ ದಣರ ಮನೆಗೆ ಅತ್ತೆ ಕಿವಾಗ ಬಂದು ಹೋಗಿರ್ತಾನೆ. ಯಾರ ನಿಮ್ಮವ್ವ ಫೋನ್ ಮಾಡಿದ್ಲ ಅಂತ, ನಿಮ್ಮಣ್ಣ ಫೋನ್ ಮಾಡಿದ್ಲ ಅಂತ, ನಿಮ್ಮವ್ವ ಏನೋ ಬರಲ್ಲ ಅಂತೀಗ, ಏನೋ ರಾಶಿ ಮಾಡಕತ್ತಾರಂತ, ಬರಲ್ಲ ಅಂತೇಳಿ ಫೋನ್ ಮಾಡಿತ್ತು ಅಂತ ನನ್ನ ಕೂಡ ಕಳಿಸಿದ್ರು. ನಾನು ಹೇಳಂತೆ ನಿಮ್ಮನೆ ಹೊಂಟಿದ್ದೆ, ನೀನು ಇಲ್ಲೇ ನಿಂತಿದ್ದೆ, ನೀನೇ ಒಂದು ಕಿವಾಗ ಬಂದಿರ್ತಿದ್ದೆ ನೋಡಿ. ಹೌದಾ ನಂಗೆ ಅಮ್ಮ, ಚಲೋ ಆಯ್ತು ಬಿಡಿ ಹಂಗಾರೆ. ನಾನು ಮುಂಜಾನೆ ಬಂದು ನಿಂತ್ಕೊಂಡಿದ್ದು ನೋಡಿ, ಇಲ್ಲಿ ಮುಂದಿನ ವಾರ ಬರ್ತಾವೆ ಅಂತಾನು. ಚಲೋ ಆಯ್ತು ಬಿಡಿ ಹಂಗಾರೆ. ಆಯ್ತು ನಾನು ಕೂಲಿಗೆ ಹೋಗ್ಬೇಕು, ಲೇಟ್ ಆಯ್ತು, ನಾನು ಓದ್ತೀನಿ ತಳಂಗೆ ಅಮ್ಮ. ಬರ್ತಂಗೆ ನಾನು ಯಮ್ಮ, ನಾನು ಓದ್ನು, ನನ್ನ ಕೂಲಿಗೆ ಹೋಗೋದೈತೆ. ನಾನು ಗೊತ್ತಿದ್ದಿಲ್ಲ, ನೀನು ಬಂದು ಹೇಳ್ಬೇಕಿಲ್ಲ ನಿನ್ನೆ ಫೋನ್ ಮಾಡ್ಯಾರ ಅಂತೇಳಿ. ಹೇಳಿಲ್ಲ ಏನಿಲ್ಲ, ನಾನು ಕಾಯ್ಕೊಂತ ಕುಂತೀನಿ, ಗೊತ್ತಾಯ್ತಿಲ್ಲ ಈಗ. ಆಯ್ತು ಬಿಡು ನಾನು ಓದ್ತೀನಿ ಕೂಲಿಗೆ, ನನಗೆ ಇದು ಸಮಯ ಇಲ್ಲ ಒಟ್ಟ ಈಗ, ಕೂಲಿಗೆ ಹೋಗೋದು ಬಿಟ್ಟು ಬಂದು ಅಂತ ಹೇಳಿದ್ದೆ. ಆಯ್ತು ನಾನು ಓದ್ತೀನಿ ತಳಂಗೆ ಅಮ್ಮ. ಬರ್ತಾನೆ, ನೀನು ಹೋಗಿ ಮನೆಗೆ. ಆಯ್ತು ಆಯ್ತು ಸರಿ ತಗ ಆಯಿತು. ನಾನು ಬರ ಮಾಡ್ಕೊಂಡೆ, ನಿನ್ನೆ ಕತ್ಲಾಗ್ಬಿಟ್ಟಿತ್ತವ. ನಾನು ನಮ್ಮ ಹುಡುಗನ ಕರ್ಕೊಂಡು ಹೋಗಂತ ಬಸ್ಲಿಂಗನ ಅದೆಲ್ಲಿ ಕೈ ಹಿಡ್ಕೊಂಡು ಬರ್ಬೇಕು, ಎಲ್ಲೇ ಬಿದ್ದಿದೆ ಅಂತೇಳಿ ಅದಕ್ಕೆ ಮುಂಜಾನೆ ಬಂದು ಹೇಳಕ್ಕೆ. ಆಯ್ತು ಹೋಗಿ ಒಂದು ದುಡ್ಕೊಂಡು ತಿನ್ನಕ್ಕೆ ಎಲ್ಲ ಹೋಗವ ಹೋಗಿ ನೀನು ಹೋಗಿ ಇವ್ರು ಕೂಡ ಸೇರ್ಬೇಡಿ ಬೆಳ್ಳಿ ಕೂಡ. ಆಯ್ತು ಹೇಳಂಗಮ್ಮ, ಸೇರಲ್ ತಗ. ಲೇ ಎಷ್ಟು ಬರ್ತಿದ್ದೆಲ್ಲ ರಾಜೇಶ್ವರಿ, ಸೇರಲ್ ತಗ ಅಂತ ಹೇಳ್ತಿಲ್ಲ ಅಂದ್ರೆ ಮತ್ತೆ ನಮ್ಮದಕ್ಕೆ ಇದ್ದಲ್ಲ ಕರೆಯೋಣ ಅಂದ್ರೆ ಎಂಥರದ್ರಿಲ್ಲ ನೀವೆಲ್ಲ ನೀವು 4 ಮಂದಿ ಊರಾಗಿದ್ರಲ್ಲ ನೀನು ಗೌರಮ್ಮ, ನಿಮ್ಮ ಅಕ್ಕಕ್ಕೆ ಗೌರಮ್ಮ, ಸಂಗಮ್ಮ, ಈ ನಾಗಮ್ಮಕ್ಕ, ಶಾಣಮ್ಮ ಎಲ್ಲರೂ ಒಂದೇ. ನೀವೆಲ್ಲರೂ ಯಾರನ್ನ ಬಿಟ್ಕೊಡಲ್ಲ ನೀವು ಅದರಲ್ಲಿ. ಏವ್ವ ಹೋಗ್ಯವ್ವ, ನಿಂದೇನು ಕಿರಿಕಿರಿ ನೀನು ಹೆಂಗಂತಡಿ ಊರ ಮಂದಿ ಗೊತ್ತೈತೆ. ಸುಮ್ಮನೆ ಅಮ್ಮ ಬಂದಾಗ ಅಮ್ಮ ಕೂಡ ಮಾತಾಡ್ಕೊಂತ ಕುಂತ ಟೈಮ್ ಪಾಸ್ ಆಗ್ತದೆ. ನಿನಗೆ ಏನು ಕೆಲಸ ಇಲ್ಲ, ಅಮ್ಮಗೆ ಏನು ಕೆಲಸ ಇಲ್ಲ, ಏನು ಮಾಡ್ಕೊಳಕ್ಕಾಗಲ್ಲ ನೀನು ಅಷ್ಟೇ. ಹೆಚ್ಚಿಗೆ ಮಾತಾಡಿದಪ್ಪ ನನ್ನ ಮೇಲೆ ನಿನ್ನ ಏನಿಲ್ಲ, ನೀನು ಕುತ್ತೀಚಿ ಬಿಡ್ತಾನೆ ಬಂದು ನಮ್ಮನ್ನು ಸುಮ್ಮನೆ ಕಡೆ. ಯಪ್ಪ ನಿಮ್ಮದಕ್ಕೆ ನಾನು ನೋಡಕತ್ತೈತೆ, ಊರ ಮಂದಿನ ಅಂದಿಸ್ತೀನಿ, ಈ ಮುದಕಿನ ಒಂದು ಅನ್ಸಕ್ಕಾಗಲ್ಲ ನೋಡು. ಈ ಮುದಕಿನ ಅವ್ರು 4 ಮಂದಿ ಅವ್ರದ್ದು ಗೆಳತಿಯರದ್ರಲ್ಲ, ಅವ್ರು 4 ಮಂದಿ ಅವ್ರ ಪಾಡಿಗೆ ಅವ್ರು ಕರೆಕ್ಟಾಗಿರ್ತಾರೆ ನೋಡು, ಅವ್ರು ಏನು ಮಾಡೋಕ್ಕಾಗಲ್ಲ. ಆದ್ರೂ ತಂದಿರ್ತಾರೆ ಅವ್ರ ಮಧ್ಯೆ, ನಾನು ಸುಮ್ಮನೆ ಬಿಡಲ್ಲ. ಈ ಮುದ್ದೆಗೆ ಒಟ್ಟೆ ಎದುರ್ಸಕ್ಕಾಗಲ್ಲಪ್ಪ ಮಾರೆ. ನಮ್ಮನ್ನು ಕೂದಲು ಬಡ್ಬಿಡ್ತೈತೆ, ಒಂದ್ಸಲ ಹೊಡಬಿಟ್ಟಿತ್ತು ನಾವು ಹೊಡೆದು ಕೂದಲು ಹೊಡೆದು ಕುತ್ತಿಗೆ ತುಳಿದು ಬಿಟ್ಟಿದ್ದು ನಮ್ಮನ್ನು. ಅಂಜಿಕೆ ಬರ್ತೈತೆ ಮಾರೆ ಮುದಕ್ಕೆ ಅಂದ್ರೆ. ಏನೆಲ್ಲ ತಿಂಡಿ ಏನೋ ಮಾತಾಡಕತ್ತಿದ್ರಲ್ಲ ನಾನು ಬರೋಕ್ಕಿಂತ ಮುಂಚೆಗೆ, ಏನಂತಿಲ್ಲ ನೋಡಮ್ಮ, ನಾನೇನು ಕೇಳಿಲ್ಲ ಅಂತ ಮಾಡಿದ್ದೀನಿ, ಎಲ್ಲ ಕೇಳೈತೆ. ತಿಂಡಿ ಅಂತ ಎಲ್ಲ ಏನಾದರೂ ನನಗೆ ಗೊತ್ತಾಗ್ತಿಲ್ಲ, ತಿಂಡಿ ಏನು ಮಾತಾಡಕತ್ತಿದ್ರು ನೀವು ಅಂತೇಳಿ ಕೇಳಿಬಿಡ್ತೈತಿ. ಗಟ್ಟಿ ಕಿವಿದ್ರೆ ಕೇಳಿಬಿಡ್ತೈತೆ ನನಗೆ. ನಾನು ಕಿವಿಡ್ ಮೂಳಿ ಏನು ಮಾತಾಡಿದ್ದೇವೆ ನೋಡಮ್ಮ. ನಾನು ಚಪ್ಪೋಳಿ ನೀನು, ಕಿವಿಡ್ಮೂಳಿ ನೀನು, ಕಿವಿಡಿ ನೀನು, ನನಗೇನಂತಿದ್ದೆ ಬಸುಡಿ. ನಾನು ನೀನೇನು ಮಾತಾಡಿ ಎಲ್ಲ ಗೊತ್ತ ನನಗೆ. ನೀವಿಬ್ಬರು ಏನು ಮಾತಾಡಕತ್ತಿದ್ದೆ, ಏನು ಮಾತಾಡಕತ್ತಿದ್ದ ಅಂತ ಹೇಳಬೇ ಅಮ್ಮ. ಸುಮ್ಮನೆ ನಾಯಿ ಒದರ್ದಂಗೆ ಒದರ್ಬೇಡ. ಏನು ನನ್ನ ನಾಯಿ ಅಂತಾನೆ? ನೀನು ನಾಯಿಲೇ, ನೀನು ನಾಯಿ. ನೀ ಉಡಿ ಊರು ಬಂದಿದೆ ಎಲ್ಲ ಜಗಾಡ್ಕೊಂತ ಬೊಗಳಿಕಂತ ಹೊಡೆಯೋದು ನೀನು ನಾಯಿ. ನನಗಂತಿದ್ದೆ ನೀನು ನಾಯಿ. ಆತಿ ಏನು ಮಾತಾಡಕತ್ತಿದ್ವಿ ಅಂತ ಹೇಳು. ಅದ ನೀವು ಮಾತಾಡಕತ್ತಿದ್ರಲ್ಲ, ಆ ಮಲ್ಲಮ್ಮನ ಮಗಳು ಶಿವಲಿಂಗನ ಕೂಡ ಹೊಡೆಯಲ್ಲ ಅಂತ ಹೇಳಿಲ್ಲ ನೀನು. ನೀನೆಲ್ಲ ಆಕಿ ರಾಜೇಶ್ವರಿ ಇರಲಿಲ್ಲ ನೋಡು, ನನಗೆಲ್ಲ ಗೊತ್ತೈತೆ. ನನಗೆ ಬಾಗಿಲಿದ್ದ ಅನುಮಾನಿತ್ತು ಅವ್ರ ಮೇಲೆ, ಆದ್ರೂ ಹೋಗ್ಲಿ ಬಿಡ ಸುಮ್ಮನಿದ್ದೆ. ನಾನು ಕಣ್ಣು ಹಾಕ್ಕೊಂಡಿದ್ದೆ. ಇವತ್ತು ನನಗೆ ನಿನ್ನೆ ಜಲ್ದಿ ಮಕ್ಕಂಡು ಲೇಟ್ ಆಗಿಬಿಡತ್ತೆ, ಅಷ್ಟೊತ್ತಿಗೆ ಹೊಡೆಯಬಿಟ್ರು ನೋಡು ನನ್ನ ಕಣ್ಣು ತಪ್ಪಿಸಿ. ಅಲ್ಲ ಅವನು ಶಿವಲಿಂಗಿಗೆ ಹೆಣ್ಣು ಹೊಡಕಿದ್ದಾರೆ, ಎದಕ್ಕೆ ಬೇಕಾಗಿತ್ತು? ಈ ಮಲ್ಲಮ್ಮನ ಮಗಳು ನಾನು ಎಲ್ಲೇ ದೂರ ಅವರು ಅಣ್ಣನ ಮನೆ ಬಿಟ್ಟು ಓದ್ಸಕತ್ತಾಳ. ಇಲ್ಲ ಯಾವುದೋ ಊರವ ಅನ್ನಕ್ಕೆ ಬರಲ್ಲ ನಾನು, ಅಲ್ಲಿ ಓದ್ಸಕತ್ತಾಳ. ಈ ಹುಡುಗಿ ಎದಕ್ಕೆ ಬೇಕಾಗಿತ್ತು? ಶಿವಲಿಂಗ್ ಕುಡುಕು ಶಿವಲಿಂಗನ ಕೂಡ ಹೊಡೆಯೋದು ನಮ್ಮ ನೇಟ ಮುದಕಿವೆ ಹೆಂಗೈತೆ ನೋಡ. ನನಗಿಂತ ತಲೆಗ ಬರಲ್ಲ ನೋಡಲ್ಲ. ಈ ಮುದಕಿ ಒಳ್ಳೆ ಎಡೆ ಕೊಟ್ಟಿತ್ತು. ಈ ಮುದಕಿನ ಬಯಸ ಅಂತ ಹೇಳಿದಕ್ಕೆಲ್ಲ ಕರೆಕ್ಟ್. ಮಲ್ಲಮ್ಮನ ಮಗ ಹೊಡೆಯೋದಕ್ಕೂ ಶಿವಲಿಂಗಿಗೆ ಎಣ್ಣೆ ಹೊಡೋಕ್ಕೂ ಕರೆಕ್ಟ್ ಆಗೈತಿ. ಮುದಕಿ ಹೆಂಗೆ ಹೇಳ್ತಂತೇಳಿ ಏನಲ್ಲಿ ನಾ ಹೇಳ್ತಾನೆ ಬಾಯಿ ಮಾಡ್ತಲ್ಲ, ಅದ್ರಂಗೆ ಮಾಡಕತ್ತಿದೆಯಲ್ಲ ಯಪ್ಪ. ಒಟ್ಟೆ ಮುದಕಿ ಬಾಯಿ ಸುಮ್ಮನೆ ಏನಿಲ್ಲ ತಡಿಯಪ್ಪ. ಅಮ್ಮ ಹೌದವೇ, ಆ ಮಲ್ಲಮ್ಮನ ಮಗಳು ಈ ಶಿವಲಿಂಗನ ಕೂಡ ಹುಡುಗಿಗಳ ಮುಂಜಾನೆ ಬಸಿ ಬಿಡೋದಿಲ್ಲ ಅಂತ
ಹೌದು ನೀನು ನನ್ನ ಬಂದಿದ್ದು ಮತ್ತೆ ಹೇಳ್ಬೇಕಿಲ್ಲ ಊರಾಗ ಇರೋಕೆ ಯಾಕಿದ್ದೆ ಅಂತ ಹೇಳಿ ಹೇಳೋದು ಕೇಳೋ ಮಾಡ್ಬೇಕವ. ನೀನು ಹೆಂಗೆ ಅಂತ ಹೇಳಲ್ಲ ಅಂದ್ರೆ ಆ ಶಿವಲಿಂಗಿಗೆ ಹೆಣ್ಣು ನೋಡ್ಕೊಂಬಂದಾರ. ಈಗ ಅವ್ರ ಪಾಪ ಏನು ಮಾಡೋಕೆ ನೋಡು. ನೋಡು ಊರಾಗ 4 ಮಂದಿಗೆ ಹೇಳ್ತೇನಿಲ್ಲ ಬಗೆಹರಿಸ್ತಿದೆ ನೋಡು. ಹೌದು ಏನು ಮಾಡ್ತಿದ್ದೆ ನಮ್ಮ ಕಾಲೆಲ್ಲ ಇದು ಆವಾಗಿನ ಕಾಲದ ನಾವೆಲ್ಲ ತಂದೆ ತಾಯಿ ತೋರಿಸಿದ ಹುಡುಗನ ತಲೆ ಸಂತಿಗೆ ಹತ್ತಿದ್ದಿಲ್ಲ, ಲಗ್ನದಾಗ ನೋಡ್ತಿದ್ದಿಲ್ಲ. ಒಂದೊಂದ್ಸಲ ಕೆಲವೊಂದ್ಸಲ ಲಗ್ನ ಆಗಿ ಒಂದು 6 ಗಂಟೆನೂ ನೋಡಿಲ್ಲ. ಅವಾಗ ಇಲ್ಲಿ ಒಬ್ರಿಗೊಬ್ರ ಮುಖದಲ್ಲಿ ನೋಡ್ತಿದ್ವಿ. ಏನಿಲ್ಲ ಇವಾಗ ಏನಿಲ್ಲ ನೋಡಿ ಹೊಡೆಯೋಬೇಕು ನಿಂತ್ಕೊಂಬಿಟ್ಟು ನಮ್ಮ ಶಿವಲಿಂಗ ಯಾಕೆ ಬೇಕಿತ್ತು ನಾವು ಏನೋ ಏನು ಮಾಡಿ ಅಮ್ರಮ್ಮಗಾರ ಗೊತ್ತಾಯ್ತಿಲ್ಲ, ಅವ್ರ ಅಕ್ಕಗಾರ ಗೊತ್ತಾಯ್ತಿಲ್ಲ. ನಾಗಮ್ಮಗ ಹೋಗಿ ಹಾಕೊಂತಲ್ಲಿ ಫಸ್ಟ್ ಯಮ್ಮ ಅವ್ರಿಗೇನು ಹೋಗಿ ಹೇಳಕ್ಕೋಬೇಡ. ಮೊದಲ ಬ್ಯಾಸದಾಗಿರ್ತಾರ, ನೀನು ಏನೋ ಹೇಳ್ಬೇಡ. ಮತ್ತೆ ಹೇಳಿದ್ರೆ ಮನ್ಸಿಗೆ ಇದು ಮಾಡ್ಕೊಂತಾರ. ನೀ ಏನು ಹೇಳಕ್ಕೋಬೇಡ ಅವ್ರಿಗೆ ಆಯ್ತಾ. ನೀ ಸುಮ್ಮನೆ ಇರು. ಇಲ್ಲ ಗೊತ್ತಿತ್ತಂದ್ರೆ ಯಾರಿಗೇನು ಗೊತ್ತಿತ್ತಪ್ಪ ಅಂದ್ರೆ ನೋಡಿ ಕೇಳು, ಇಲ್ಲಾಂದ್ರೆ ಯಾರಿಗೇನು ಹೇಳಕ್ಕೋಬೇಡ. ಸುಮ್ಮನೆ ಇದ್ಬಿಡು ನೀನು. ನಿಮ್ದೇಕಿದ್ದು ನನಗೆ ಗೊತ್ತು ಯಾರಿಗೆ ಹೇಳ್ಬೇಡ ಅಂದ್ರೆ ಎಲ್ಲರಿಗೂ ಗೊತ್ತೈತೆ. ಇಲ್ಲಿಂದ ಫಸ್ಟ್ ನಾನು ಇವತ್ತು ನೋಡೋಣ ಏನಾಗುತ್ತೆ. ಇವಾಗ ಮಜಾ ಬಂತು ನನಗೆ. ಹೊಂಟಲ್ಲೇ ಬಂದ್ಲಿ ಇಲ್ಲಿ ಬಂಟಿ ಬಾ ಒಂದಿಷ್ಟು ಮಾತಾಡೋಣ ಕುಂತ್ಕೊಂಡು ಕಷ್ಟ ಸುಖ ಕೇಳೋಣ. ನೀನು ಕೂಡ ಕಷ್ಟ ಸುಖ ಕೇಳೋದು ಏನು ಕೇಳೋದು ಬರೀ ಕೇಳೋದಷ್ಟೇ, ಹೇಳೋದಿಲ್ಲ. ಹೇಳಿದ್ರೆ ಕೇಳಿಸಲ್ಲ. ಯಾವಾಗ ಬರ್ತಾವ ತಾಯಿ ನಾನು ನೋಡೋಣ ಎಲ್ಲಿಗಾಗುತ್ತಂತೆ. ಅಲ್ಲ ಹೌದು ಇದೊಂದು ಆಯ್ತಾ ಏನಾಗುತ್ತೆ ಹೇಳೋಣ. ಪಾಪ ಅಮರಮ್ಮ ಒಂದು ಆರಾಮಿಲ್ಲ ಅಂತ ಮಕ್ಕಂಬಿಟ್ಟಿತ್ತು. ಪಾಪ ಏನಾಗುತ್ತೆ ನೋಡೋಣ. ಶಿವಲಿಂಗಿಗೆ ಯಾಕೆ ಬೇಕಾಗಿತ್ತಪ್ಪ ಇಂಥವೆಲ್ಲ ಮಾಡೋದು, ಹೊಡೆಯೋದು ಮಾಡೋದು. ಅವ್ರ ಅಕ್ಕ ನೋಡಿದ್ರೆ ಎಷ್ಟು ಚಂದ ಎಲ್ಲರಿಗೂ ಬುದ್ಧಿ ಐಕಂತ ಅಷ್ಟಿದೆ ಮನುಷ್ಯ ಇದ್ದಂಗೆ ಅದಾರ. ಕುಡುಕ್ ಶಿವಲಿಂಗ ಕುಡಿಯೋದು ನಿಕ್ಕಿ ಯಾಕೆ ಮಲ್ಲಮ್ಮನ ಮಗಳು ಇವನು ಮುಚ್ಚಿದ್ದಾಳ ಏನೈತಿ ಏನು ನೋಡಿ ನೋಡೋಣ. ಹೋಗಿ ಹೇಳ್ಬೇಕಂದ್ರೆ ಬೇಡ ಅನಿಸ್ತತೆ. ಹೋಗ್ಬಿಡಿಲ್ಲ ಸ್ವಲ್ಪ ಶೆಳೆ ಕುತ್ಕೊಂಡು ಹೋಗ್ತಾನೆ ಒಂದು 5 ನಿಮಿಷ. ಇಲ್ಲ ತಣ್ಣಗೆ ಮಾಡ್ಯಾರ ಕುಂದ್ರಕ ಚಲೋ ಆಯ್ತು ಬಿಡು. ನಾನು ಬರೋದು ಮಾತಾಡ್ಸಂತ ಕುಂದ್ರ ಅಪ್ಪ ಅಂತೂ ಇಂತ ಬಂದ್ವಿ. ನಾನು ಬಸ್ಸಲ್ಲೇ ಕೆಟ್ಟೋತಿ ನಡ್ಕೊಂತ ಬರಂಗಾಯ್ತು ನಾವು ಮನೆ ಬರ. ಹೌದು ಅಣ್ಣ ಇಲ್ಲಿಗೆ ಯಾಕೆ ನಂದಕ್ಕೆ ಕರ್ಕೊಂಬಂದ್ರಿ ನೀವು? ಹೇಳಿನಲ್ಲಿ ಅವಲ್ಲ ಇದು ನಮ್ಮ ಮಗಳಿಗೆ ನೋಡೋಕೆ ಬಂದಿದ್ರು ಇದ ಊರಲ್ಲಿ ಅಂತೇಳಿ, ಅದಕ್ಕೆ ಮಂತೇನು ನೋಡಮ್ಮ ಅಂತೇಳಿ ಬಂದೀನಿ. ಬಾ ಸುಮ್ಮನೆ ಜೊತೆ. ಹೌದಾ ಅಂದರೆ ಸರಿ ಸರಿ. ಇಲ್ಲಿ ಯಾರೋ ಅಮ್ಮ ಕುಂತಿರ್ತಾಳೆ, ಅವ್ರನ್ನ ಮಾತಾಡ್ಸಮ್ ಫಸ್ಟ್. ಅಮ್ಮ ಅಮ್ಮಂಗೆ ಇಲ್ಲಿ ನೋಡಿ ಅಮ್ಮ. ಯಾರು ನನಗೆ ಹೋಗತ್ತಾರ? ಯಾರಪ್ಪ ನೀವು? ಊರಿಗೆ ಹೊಸ್ತು ಬರಲ್ಲ, ಎಲ್ಲಿ ಯಾರ ಮನೆಗೆ ಬಂದಿರಿ? ಅವಾಗಿದ್ದ ಏನು ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ಏನೋ ಒಂಚೂರು ಅಂತ ಅನ್ಬೇಕಿಲ್ಲ. ಅಯ್ಯೋ ಈ ಮುದುಕಿಗೆ ಕಿವಿ ಕೇಳಲ್ಲ ಅನ್ನಿಸ್ತೈತೆ, ಅದಕ್ಕೆ ಅಷ್ಟೊತ್ತು ಓದ್ರಕತ್ತೀನಿ ಏನೋ ಓದ್ರಲ್ಲ ಅಂತೈತೆ. ತಡಿ ಸನೆ ಯಾಕೆ ಹೋಗಿ ಮಾತಾಡೋಣ. ಯಮ್ಮ ನಾವು ಬೇರೆ ಊರವರು ಇಲ್ಲಿ ಒಬ್ಬರು ಮನೆಗೆ ಬಂದಿದ್ವಿ, ಹಂಗಾಗಿ ಈಗ ಬಂದ್ವಲ್ಲ ಗೊತ್ತಿಲ್ಲ. ಸ್ವಲ್ಪ ಮನೆ ಅಡ್ರೆಸ್ ಹೇಳಮ್ಗೆ ಅಮ್ಮ. ಯಾರ ಮನೆಗೆ ಬಂದಿದ್ರಪ್ಪ? ಹೇಳ ಕರ್ಕೊಂಡು ಹೋಗ್ತಾವ ಮನೆಗೆ. ನಾನು ಇಲ್ಲಿ ಸಿದ್ದಪ್ಪ ಅದನಲ್ಲ, ಸಿದ್ದಪ್ಪ ಅಂತೇಳಿ. ಸಿದ್ದಪ್ಪನವ್ರ ತಮ್ಮಿಲ್ಲ ಶಿವಲಿಂಗ ಮತ್ತು ಅವರನ್ನ ಶಿವಪ್ಪ ಅವರು ಅಂಬ್ರಮ್ಮ ಅಂತ ನಾಗಮ್ಮ ಅಂತ ಅವರ ತಂಗಿ ಅಕ್ಕದವಳು ಅವ್ರು ಶಿವಲಿಂಗನ ಮನೆಗೆ ಬಂದೀವಿ. ಶಿವಲಿಂಗನಾಗ ಹೆಣ್ಣು ನೋಡಕ್ಕೆ ನನ್ನ ಮಗಳು ನೋಡಕ್ಕೆ ಬಂದಿದ್ರು. ನಾವು ಮಂತೆ ನೋಡಕ್ಕೆ ಬಂದ್ವಿ ಹಂಗೆ ಅಮ್ಮ. ಅದಕ್ಕೆ ಅವ್ರ ಮನೆ ತೋರಿಸ್ತೇನೆ ಒಂದಿಷ್ಟು. ಜಲ್ದಿರ ಬರಬೇಕಿಲ್ಲ ನಿನ್ನೆ. ಇವತ್ತು ಮುಂಜಾನೆ ಶಿವಲಿಂಗ ಮಲ್ಲಮ್ಮನ ಮಗಳು ಕೂಡ ಹೊಡೆಯೋದ ಬಸ್ನಾಗ ಎತ್ತಿ. ನಾನು ನೋಡಿದ್ದೀನಿ, ನಾನು ಅನುಮಾನಕ್ಕೆ ಅದಕ್ಕೆ ಯಾರು ಏನು ಹೇಳಕ್ ಹೋಗಿದ್ದಿಲ್ಲ. ಅಮ್ಮ ಕರೆ ಅಂದ್ರ ಶಿವಲಿಂಗ ಅಂದ್ರೆ ಅದ ಗೌರ್ಮೆಂಟ್ ಜಾಬ್ನಾಗ ಅದನಲ್ಲ, ತಲೆ ಕೂದಲಿಲ್ಲ. ಅತನ ಬಗ್ಗೆ ಹೇಳಕತ್ತಿದ್ದಿಲ್ಲ ಅಮರಮ್ಮನ ಮಗ. ಹೌದಾ ಅಪ್ಪ, ಅತನ ಬಗ್ಗೆ ಹೇಳಕತ್ತಿದ್ದ. ಮುಂಜಾನೆ ಹೊಡೆಯಾನ ಹುಡುಗಿನ ಕರ್ಕೊಂಡು. ಚಲೋ ಹಾಕ್ಬಿಡಿ ಹಂಗಾರ. ನಾನು ಲಗ್ನ ಆಗಿದ್ದಿಲ್ಲ, ನೋಡಿ ಬಂತಿರಲಿಲ್ಲ, ಅಷ್ಟೇ ಬಿಟ್ಬಿಡು. ಅದು ಒಳ್ಳೆ ಊರು ಕುಡ್ಕಂತ ಅಡ್ಡಾಡ್ತೈತೆ, ಅದಕ್ಕೆ ಯಾಕೆ ಮಗಳು ಕೊಡ್ತಿದ್ದೆ ನೀನು? ಯಪ್ಪ ಇದೇನು ಅಮ್ಮ ಹಿಂಗನಕತ್ತಾಳ, ಏನೈತೆ ಅನ್ಕತಿ ದೇವ್ರೆ. ಓಕೆ ಸ್ನೇಹಿತರೆ, ಈ ಕಥೆಯ ಭಾಗವು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಈ ಕಥೆಯ ಮುಂದಿನ ಭಾಗದಲ್ಲಿ ಪುನಃ ಪ್ರಾರಂಭವಾಗುತ್ತದೆ. ಎಲ್ಲರೂ ಈ ವಿಡಿಯೋವನ್ನು ನೋಡಿ ಎಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ವಿಷಯಗಳಿದ್ದರೆ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯ. ಎಲ್ಲರಿಗೂ ಧನ್ಯವಾದಗಳು.